ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಎನೋಕ್ಸೆರಿನ್ 40 ಇಂಜೆಕ್ಷನ್ ಬಗ್ಗೆ. ಇದಕ್ಕೆ ಎನೋಕ್ಸಪ್ಯಾರನ್ 40 mg ಇಂಜೆಕ್ಷನ್ ಅಂತಲೂ ಕರೀತಾರೆ. ಸೊ ಎನೋಕ್ಸೆರಿನ್ 40 ಇಂಜೆಕ್ಷನ್ ಅಂದ್ರೆ ಏನು, ಯಾವ ಸಮಸ್ಯೆ ಇದ್ರೆ ಡಾಕ್ಟರ್ ನಿಮ್ಗೆ ಇದನ್ನ ಇಂಜೆಕ್ಷನ್ ಬರೆದು ಕೊಟ್ಟಿರ್ತಾರೆ, ಇದ್ರ ಒಳಗಡೆ ಮೇನ್ ಕಂಟೆಂಟ್ ಏನಿರ್ತೈತಿ, ಯಾವ ರೀತಿ ಇದು ನಿಮ್ಮ ಮೈಯ ಕೆಲಸ ಮಾಡ್ತೈತಿ, ಯಾವ ಪ್ರಮಾಣದಾಗ ಡಾಕ್ಟರ್ ನಿಮ್ಗೆ ಇದನ್ನು ಉಪಯೋಗ ಮಾಡ್ಲಿಕ್ಕೆ ಹೇಳ್ತಾರೆ, ಎಷ್ಟು ದಿನ ಉಪಯೋಗ ಮಾಡಬೇಕು, ಸೈಡ್ ಎಫೆಕ್ಟ್ಸ್ ಏನು, ಯಾರು ಇದನ್ನು ಉಪಯೋಗ ಮಾಡ್ಲಿಕ್ಕೆ ಹೋಗಬಾರ್ದು, ಸಬ್ಸ್ಟಿಟ್ಯೂಟ್ ಏನು, ಮೂಲ್ಯ ಎಷ್ಟು, ಎಲ್ಲಿಂದ ಇದನ್ನ ಖರೀದಿ ಮಾಡ್ಬೋದು, ಸಂಪೂರ್ಣ ಮಾಹಿತಿ ನಾನು ನಿಮಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತು ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಎನೋಕ್ಸೆರಿನ್ 40 ಇಂಜೆಕ್ಷನ್ ನೋಡ್ರಿ, ಇದು ಒಂದು ಅಲೋಪತಿಕ್ ಮೆಡಿಸಿನ್ ರೀ. ಇದ್ರ ಉಪಯೋಗ ಎಲ್ಲಿ ಮಾಡ್ತಾರಂದ್ರೆ, ನಿಮ್ಮ ಶರೀರ ಒಳಗಡೆ ಹಾರ್ಮ್ಫುಲ್ ಕ್ಲಾಟ್ಸ್ ಅಂದ್ರೆ ರಕ್ತ ಜಾಮ್ ಆಗಿರ್ತೈತೆ ನೋಡ್ರಿ, ಆ ರಕ್ತವನ್ನು ಕರಗಿಸ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ರಕ್ತ ಎಲ್ಲೆಲ್ಲಿ ಜಾಮ್ ಆಗಿರ್ತೈತೆ ಅದನ್ನು ಕರಗಿಸ್ಲಿಕ್ಕೆ ಇದು ಇಂಜೆಕ್ಷನ್ ಹೆಲ್ಪ್ ಮಾಡಿಕೊಡ್ತೈತಿ. ಉದಾಹರಣೆಗೆ ನಿಮ್ಗೆ DVT, ಡೀಪ್ ವೆನಸ್ ಥ್ರೋಂಬೋಸಿಸ್ ಅಂದ್ರೆ ಇದ್ರಾಗ ಏನಾಗಿರ್ತೈತಪ್ಪ ಅಂದ್ರೆ, ಪೇಷಂಟ್ ಕಾಲುಗಳಲ್ಲಿ ನರ ಎಲ್ಲ ಊದ್ಕೊಂಡ್ಬಿಟ್ಟಿರ್ತಾವೆ, ದಪ್ಪಗಾಗಿಬಿಟ್ಟಿರ್ತಾವೆ, ದೂರಲಿಂತ ನೋಡಿದ್ರೆ ನರ ಎದ್ದವ್ರಿಗೆ ಪೂರ್ತಿ ಕಾಲಾಗಂತ ಕಾಣ್ತಿರ್ತಾವೆ. ಇಲ್ಲ ಪಲ್ಮನರಿ ಎಂಬೋಲಿಸಮ್ ಅಂತೀವಿ, ನಿಮ್ಮ ಶ್ವಾಸಕೋಶದಾಗ ವೇನ್ಸ್ ಏನಿರ್ತೈತಿ ಅದ್ರ ಒಳಗಡೆ ರಕ್ತ ಕ್ಲಾಟ್ ಆಗಿರ್ತೈತಿ ರೀ. ಮೂರನೇ ಕಂಡೀಷನ್ ಹಾರ್ಟ್ ಅಟ್ಯಾಕ್. ಹಾರ್ಟ್ ಅಟ್ಯಾಕ್ನ ಏನಾಗಿರ್ತೈತಪ್ಪ ಅಂದ್ರೆ ಕೊರೋನರಿ ಆರ್ಟರಿ ಬ್ಲಾಕೇಜ್ ಇರ್ತೈತಲ್ಲ, ಸೊ ಆ ಬ್ಲಾಕೇಜ್ ಅನ್ನು ಕ್ಲಿಯರ್ ಮಾಡ್ಲಿಕ್ಕೆ ಇಂಜೆಕ್ಷನ್ ಹೆಲ್ಪ್ ಮಾಡಿಕೊಡ್ತೈತಿ. ನಾಲ್ಕನೇದು ಪ್ರೆಗ್ನೆನ್ಸಿ ಟೈಮ್ನಾಗ ಗರ್ಭವತಿ ಮಹಿಳೆಯರು ಕೂಡ ಇಂಜೆಕ್ಷನ್ ಕೊಟ್ಟಿರ್ತಾರೆ. ಯಾಕಪ್ಪ ಅಂದ್ರೆ ಮಿಸ್ ಗ್ಯಾರೇಜ್ ಇಲ್ಲ ಅಬೋರ್ಷನ್ ಆಗ್ಬಾರ್ದಂತ ಫಸ್ಟ್ ಟ್ರೈಮಿಸ್ಟರ್ ಅಂದ್ರೆ ಸ್ಟಾರ್ಟಿಂಗ್ 3 ತಿಂಗಳದಾಗ ಇದನ್ನ ಸ್ಟಾರ್ಟ್ ಮಾಡ್ತಾರ್ರಿ, ಮತ್ತು ಪೂರ್ತಿ ಪ್ರೆಗ್ನೆನ್ಸಿ ಮುಗಿ ಮಟನ ಕಂಟಿನ್ಯೂ ಮಾಡ್ಲಿಕ್ಕೆ ಹೇಳ್ತಾರೆ. 5ನೇದು CVA ಅಂದ್ರೆ ಸ್ಟ್ರೋಕ್ ಅಂದ್ರೆ ಲಕ್ವ ಹೊಡೆದಿರ್ತೈತೆ ನೋಡ್ರಿ ಯಾರಿಗೆ, ಅವ್ರದ್ದು ತಲೆ ಒಳಗಡೆ ರಕ್ತ ಜಾಮ್ ಆಗಿರ್ತೈತಲ್ಲ, ಸೊ ಆ ರಕ್ತ ಜಾಮವನ್ನು ಕರಗಿಸ್ಲಿಕ್ಕೆ ಡಾಕ್ಟರ್ ಇದನ್ನ ಬರೆದು ಕೊಟ್ಟಿರ್ತಾರೆ. ಇಲ್ಲ ನಿಮ್ಗೆ ಯಾವ್ದಾದ್ರು ಆರ್ಥೋಪೆಡಿಕ್ ಸರ್ಜರೀಸ್ ಮಾಡ್ಕೊಳಕ್ ಕುಂತೀರಂದ್ರ ಅವಾಗ ಡಾಕ್ಟರ್ ನಿಮ್ಗೆ ಇದನ್ನ ಕೊಡ್ತಾರ. ಇಲ್ಲ ಯಾವ್ದಾದ್ರು ಜನರಲ್ ಸರ್ಜರೀಸ್ ನೀವು ಹೋಗಕ್ ಕುಂತೀರಂದ್ರ ಅವಾಗ ಕೂಡ ಡಾಕ್ಟರ್ ನಿಮ್ಗೆ ಇದನ್ನ ಇಂಜೆಕ್ಷನ್ ಸಜೆಸ್ಟ್ ಮಾಡ್ಬೋದ್ರಿ. ಈಗ ಇದ್ರ ಮೇನ್ ಕಂಟೆಂಟ್, ಇದ್ರ ಕಂಪೋಸಿಷನ್ ಬಗ್ಗೆ ಹೇಳ್ಬೇಕಂದ್ರ, ಎನೋಕ್ಸೆರಿನ್ 40 ಇಂಜೆಕ್ಷನ್ ಏನಿದೆ ಅದ್ರೊಳಗಡೆ ಮೇನ್ ಕಂಟೆಂಟ್ ಎನೋಕ್ಸಪ್ಯಾರಿನ್ 40 mg ಪ್ರಮಾಣದಾಗ ಇರ್ತೈತ್ರಿ. ಇದು ಬಿಲಾಂಗ್ ಆಗುತ್ತಾ ಕ್ಲಾಸ್ ಆಫ್ ಮೆಡಿಸಿನ್, ಅದಕ್ಕೆ ಆಂಟಿಕೋಗುಲೆಂಟ್ ಅಂತಾರ. ಅದ್ರಾಗೂ ಲೋ ಮಾಲಿಕ್ಯುಲರ್ ವೇಟ್ ಹೆಪಾರಿನ್ ಅಂತ ಕರೀತಾರ್ರಿ. ಈಗ ಇದು ಯಾವ ರೀತಿ ಕೆಲಸ ಮಾಡುತ್ತಾ, ಸೊ ಈ ಇಂಜೆಕ್ಷನ್ ಕೊಟ್ಟಾದ್ಮೇಲೆ ಏನ್ ಮಾಡ್ತೈತಪ್ಪ ಅಂದ್ರ, ನಿಮ್ಮ ರಕ್ತ ನಳಿ ಒಳಗಡೆ ರಕ್ತ ಸ್ಮೂತ್ ಆಗಿ ಫ್ಲೋ ಆಗ್ಲಿ ಅಂತ ಇದು ಹೆಲ್ಪ್ ಮಾಡಿಕೊಡ್ತೈತ್ರಿ. ಯಾವ ರೀತಿ ಅಂದ್ರ ಬ್ಲಡ್ ಕ್ಲಾಟಿಂಗ್ ಪ್ರೋಟೀನ್ಸ್ ಏನಿರ್ತಾವ ಅದ್ರ ಆಕ್ಟಿವಿಟಿ ಏನಿರ್ತೈತಿ ನೋಡ್ರಿ, ಅದನ್ನ ಇದು ಕಡಿಮೆ ಮಾಡಿಬಿಡ್ತೈತಿ. ಅದ್ರ ಸಂಬಂಧ ಯಾವುದೇ ರೀತಿ ರಕ್ತ ನಳಿ ಒಳಗೆ ಇದು ಜಾಮ್ ಆಗ್ಲಿಕ್ಕೆ ಕೊಡಂಗಿಲ್ಲ. ಎನೋಕ್ಸಪ್ಯಾರಿನ್ ಇಂಜೆಕ್ಷನ್ ನೋಡ್ರಿ ನಿಮ್ಗ 40 mg, 60 mg, 80 mg ಇದ್ದಂಗೆ ಅವೈಲೇಬಲ್ ಇರ್ತಾವೆ. ಈಗ ಇದನ್ನ ಯಾವ ಪ್ರಮಾಣದಾಗ ಡಾಕ್ಟರ್ ನಿಮ್ಗೆ ಉಪಯೋಗ ಮಾಡ್ಲಿಕ್ಕೆ ಹೇಳ್ತಾರೆ, ಇಲ್ಲಿ ನೋಡ್ರಿ ನಾನು ನಿಮ್ಗೆ ಅಡಲ್ಟ್ ಡೋಸೇಜ್ ತಿಳಿಸ್ಕೊಡ್ತೀನಿ. ಯಾರು ವಯಸ್ಸು 18 ವರ್ಷಕ್ಕಿಂತ ದೊಡ್ಡವರದಾರ, ಪುರುಷರಾಗಿರ್ಬೋದು ಮಹಿಳೆಯರಾಗಿರ್ಬೋದು, ಎನೋಕ್ಸೆರಿನ್ 40 mg ಇಂಜೆಕ್ಷನ್ ನೋಡ್ರಿ, ಇದು ನಿಮ್ಗೆ ಫಸ್ಟ್ ಯಾವ ರೀತಿ ತೊಗೊಳಕ್ ಹೇಳ್ತಾರಂದ್ರ ಸಬ್ಕ್ಯೂಟೇನಿಯಸ್ ರೂಟ್ ಅಂದ್ರೆ ನಿಮ್ ಕೈಯಾಗಿ ಇಲ್ಲೇ ಡೆಲ್ಟಾಯ್ಡ್ ರೀಜನ್ ಇರ್ತೈತೆ ಅಲ್ಲೇ, ಇಲ್ಲ ನಿಮ್ ತೊಡ್ಯಾಗ ಥೈ ರೀಜನ್ನಾಗ ಇದನ್ನ ಇಂಜೆಕ್ಷನ್ ತಗೋಬಹುದು. ಇಲ್ಲ ಹೊಕ್ಕಳ ಇರ್ತೈತಲ್ರಿ, ಹೊಕ್ಕಳ ಸುತ್ತಾರ್ದ ಯು ಶೇಪ್ನಾಗ ಇದನ್ನ ನೀವು ತಗೋಬಹುದು. ಸೊ ಈ ರೀತಿ ಇದನ್ನ ತಗೋಬೇಕಾಗ್ತೈತಿ. ಸಬ್ಕ್ಯೂಟೇನಿಯಸ್ ರೂಟ್ ಇದನ್ನ ನರದಾಗ ಮಾಡಕ್ ಬರಂಗಿಲ್ಲ, ಮತ್ತ ಚಪ್ಪಿಗೆ ಮಾಡಕ್ ಬರಂಗಿಲ್ರಿ. ಈ ಇಂಜೆಕ್ಷನ್ ಸಾಮಾನ್ಯದಾಗ ಡಾಕ್ಟರ್ ನಿಮ್ಗೆ ದಿನಕ್ಕೆ ಒಂದೇ ಉಪಯೋಗ ಮಾಡ್ಲಿಕ್ಕೆ ಹೇಳಿರ್ತಾರೆ. ಇಲ್ಲ ನಿಮ್ ಟ್ರೀಟಿಂಗ್ ಡಾಕ್ಟರ್ ಹೇಳೋ ಪ್ರಕಾರ ಕೂಡ ನೀವು ಇದ್ರ ಉಪಯೋಗ ಮಾಡ್ಕೋಬಹುದು. ಎಷ್ಟು ದಿನದ ಮಟ್ಟ ಇದನ್ನ ಯೂಸ್ ಮಾಡಬೇಕು, ಸೊ ನೋಡ್ರಿ ಅದು ಡಿಪೆಂಡ್ ಆಗುತ್ತಾ ನಿಮ್ಗೆ ಕಂಡೀಷನ್ ಏನಿದೆ, ಯಾವ ಕಂಡೀಷನಿಗೆ ಡಾಕ್ಟರ್ ಇದನ್ನ ಕೊಡ ಅಂತಾರ, ಮತ್ತೆ ನಿಮ್ಗೆ ಬೇರೆ ಮೆಡಿಸಿನ್ಸ್ ಏನೇನ್ ನಡೆಯಾಕುಂತಾವು ಅದ್ರ ಮೇಲೆ ಡಿಪೆಂಡ್ ಆಗ್ತೈತ್ರಿ. ಅದಕ್ಕೆ ನಿಮ್ ಟ್ರೀಟಿಂಗ್ ಡಾಕ್ಟರ್ ನಿಮ್ಗೆ ಇದನ್ನ ಎಷ್ಟು ದಿನ ಉಪಯೋಗ ಮಾಡ್ಲಿಕ್ಕೆ ಹೇಳ ಅಂತಾರೆ ಅಷ್ಟು ದಿನ ಮಾತ್ರ ಇದ್ರ ಉಪಯೋಗ ಮಾಡ್ಬೇಕ್ರಿ. ಇದ್ರಲ್ಲಿ ಏನೇನ್ ಸೈಡ್ ಎಫೆಕ್ಟ್ ಆಗುತ್ತಾ, ಸೊ ನೋಡ್ರಿ ಕೆಲವೊಂದಿಷ್ಟು ಜನರಲ್ಲಿ ಕಂಡು ಬಂದಿದೆ, ಇಂಜೆಕ್ಷನ್ ತೊಗೊಳೋರಿಗೆ ಮೈಯಾಗ ರಕ್ತದ ಕೊರತೆ ಆಗ್ಬೋದು, ಎನಿಮಿಯಾ ಆಗ್ಬೋದು, ಮೈಯಾಗ ಬಾವು ಬರ್ಬೋದು, ಬ್ಲಡ್ನ್ಯಾಗ ಪ್ಲೇಟ್ಲೆಟ್ ಕೌಂಟ್ ಕಡಿಮೆ ಆಗ್ಬೋದು, ರಕ್ತಸ್ರಾವ ಆಗ್ಬೋದು, ತಲೆನೋವು ಆಗ್ಬೋದು, ಲಿವರ್ ಎಂಜೈಮ್ ಜಾಸ್ತಿ ಆಗ್ಬೋದು, ಜ್ವರ ಬರ್ಬೋದು, ಇಲ್ಲ ಯಾವ ಇಂಜೆಕ್ಷನ್ ಎಲ್ಲಿ ಮಾಡಿಸ್ಕೊಂಡ್ರೆ ಅಲ್ಲಿ ನೋವು ಬರ್ಬೋದು, ಉಸಿರಾಟಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಇವೆಲ್ಲ ಇದ್ರದ್ದು ಸೈಡ್ ಎಫೆಕ್ಟ್ ರೀ. ಯಾರು ಈ ಇಂಜೆಕ್ಷನ್ ತೊಗೊಳಕ್ ಹೋಗ್ಬಾರ್ದು. ಸೊ ನೋಡ್ರಿ ಇದ್ರೊಳಗೆ ಮೇನ್ ಕಂಟೆಂಟ್ ಏನಿದೆ ಎನೋಕ್ಸಪ್ಯಾರಿನ್, ಅದರಲ್ಲಿ ಮೊದಲು ನಿಮ್ಗೆ ಏನಾದರೂ ಅಲರ್ಜಿಕ್ ರಿಯಾಕ್ಷನ್ ಆಗಿತ್ತಂದ್ರೆ ಇದನ್ನ ಉಪಯೋಗ ಮಾಡಕ್ ಹೋಗ್ಬಿಡ್ರಿ. ಈಗ ಇದ್ರ ಸಬ್ಸ್ಟಿಟ್ಯೂಟ್ ಬಗ್ಗೆ ಹೇಳ್ಕೊಡ್ತೀನಿ. ಸಬ್ಸ್ಟಿಟ್ಯೂಟ್ ಅಂದ್ರೆ ನೋಡ್ರಿ
ಅನೋಕ್ಸೆರಿನ್ 40 ಇಂಜೆಕ್ಷನ್ ಬ್ರ್ಯಾಂಡ್ ಹೆಸರು. ಕಂಟೆಂಟ್ ಎನೋಕ್ಸೋಪ್ಯಾರಿನ್. ಸೊ ಎನೋಕ್ಸೋಪ್ಯಾರಿನ್ ಕಂಟೆಂಟ್ ಇದ್ದಿದ್ದೆ ಬಹಳಷ್ಟು ಫಾರ್ಮಾಸ್ಯೂಟಿಕಲ್ ಕಂಪನಿ ಅವರು ತಮ್ಮ ಇಂಜೆಕ್ಷನ್ ಒಂದು ರೆಡಿ ಮಾಡಿರ್ತಾರೆ. ಕೆಲವೊಂದಿಷ್ಟು ಬೇರೆ ಬ್ರ್ಯಾಂಡ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾವಪ್ಪ ಅಂದ್ರೆ ಲೋನೋಪಿನ್ 40 mg ಇಂಜೆಕ್ಷನ್, ಆಕ್ಟೆಕ್ಸ್ 40 ಇಂಜೆಕ್ಷನ್, ಎಕ್ಸೆಪ್ 40 ಇಂಜೆಕ್ಷನ್, LMWX 40 ಇಂಜೆಕ್ಷನ್, ಕ್ಯೂಟೆನಾಕ್ಸ್ 40 mg ಇಂಜೆಕ್ಷನ್. ಇದ್ರೊಳಗೆ ಎಲ್ಲ ಸೇಮ್ ಕಂಟೆಂಟ್, ವರ್ಕಿಂಗ್ ಆಕ್ಷನ್ ಎಲ್ಲ ಸೇಮ್ ಇರ್ತೈತ್ರಿ. ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ 470 ರೂಪಾಯಿದಾಗ ನಿಮ್ಗೆ ಎನೋಕ್ಸೆರಿನ್ 40 ಇಂಜೆಕ್ಷನ್ ಸಿಗ್ತೈತ್ರಿ. ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರೆದು ಕೊಟ್ಟಂತಹ ಚೀಟಿ ಇತ್ತಂದ್ರೆ ಇದನ್ನ ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್, ಜನರಲ್ ಫಾರ್ಮಸಿ ಇದ್ದಾಗ ಬಹಳ ಸುಲಭವಾಗಿ ಖರೀದಿ ಮಾಡ್ಕೋಬಹುದು ಅನ್ಕೊಂತೀನಿ. ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಹೊಸ ಹೊಸ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಾ ಚಾನಲ್ವನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆಯಲ್ಲ, ಅದನ್ನ ಪ್ರೆಸ್ ಮಾಡಿದ್ರೆ ನಾವು ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ಬೇಗ ತಲುಪ್ತಾವ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ರೆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಇಲ್ಲ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ, ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇದೆ ಅವ್ರ ಜೊತೆ ನೀವು ಇದನ್ನ ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ವಿಡಿಯೋದಲ್ಲೂ ತಿಳಿಸ್ಕೊಟ್ಟಂಗೆ ಯಾವುದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಇರಲಾರ್ದು ತೊಗೊಳಕ್ಕೆ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ನಾಗ ತೊಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಷನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.